ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಲೈಬ್ರರಿಯಲ್ಲಿ ಇಂದು ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಬೇಸಿಗೆ ಶಿಬಿರದ ಅಂಗವಾಗಿ ಮಕ್ಕಳಿಗೆ ಕಾನೂನು ಅರಿವು ಮೂಡಿಸುವ ಪ್ರಯತ್ನ ನಡೆಯಿತು. ಮುದ್ದೇನಹಳ್ಳಿ ಜ್ಞಾನದ ನಾಡಿನಲ್ಲಿ ಇಂದು ಭವಿಷ್ಯದ ಭಾರತವನ್ನು ರೂಪಿಸುವ ಹೆಜ್ಜೆಗಳನ್ನು ಇಡಲಾಯಿತು. ನಾವೆಲ್ಲ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥವ್ರು. ಹೋರಾಟದ ಹಾದಿ ಅಂದರೆ ನಾವು ಚಿಕ್ಕ ಹುಡುಗರಾಗಿ ನಿಂತರ ಮಕ್ಕಳಿದ್ವಲ್ಲ, ಮಕ್ಕಳಿದ್ದಾಗಲೇ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥವ್ರು. ನಮಗೂ ಗಣ್ಯ ವ್ಯಕ್ತಿಗಳು ಬಂದು ನಿಮಗೆ ಹೆಂಗೆ ಪಾಠ ಹೇಳ್ಕೊಡ್ತಾ ಇದ್ರು ಅಥವಾ ಉಪದೇಶಗಳು ಹೇಳ್ಕೊಡ್ತಾ ಇದ್ರು, ಹೆಂಗೆ ಬದಬೇಕು, ಹೆಂಗೆ ಸಾಧನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಆಗಲಿ, ಅಬ್ದುಲ್ ಕಲಾಂ ಸಾಹೇಬ್ರ ಬಗ್ಗೆ ಆಗಲಿ, ಗಾಂಧೀಜಿ ಇವರು ಸ್ವತಂತ್ರ ತಂದುಕೊಟ್ರಲ್ಲ ನಮ್ಮ ದೇಶಕ್ಕೆ, ಆ ಗಾಂಧೀಜಿ ಸಾಹೇಬ್ರ ಬಗ್ಗೆ ಆಗಲಿ, ದೊಡ್ಡ ದೊಡ್ಡ ಗಣ್ಯಾತಿಗಣ್ಯ ಸ್ವತಂತ್ರ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಎಲ್ಲರ ಬಗ್ಗೆನೂ ಕೂಡ ನಿಮ್ಮ ಹಾಗೆ ನಮಗೂ ಕೂಡ ಹೇಳ್ಕೊಡ್ತಾ ಇದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಲೈಬ್ರರಿಯಲ್ಲಿ ನಡೆದ ಬೇಸಿಗೆ ಶಿಬಿರದಲ್ಲಿ ಹಲವಾರು ಮಕ್ಕಳು ಭಾಗವಹಿಸಿ ಕಾನೂನಿನ ಬಗ್ಗೆ ಮಹತ್ವದ ತಿಳುವಳಿಕೆ ಪಡೆದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಕೀಲರು ಮಕ್ಕಳಿಗೆ ಮೂಲಭೂತ ಹಕ್ಕುಗಳು, ಕಾನೂನು ಅರಿವು ಮತ್ತು ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿ ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದರು. ಈ ದಿವಸ ಮುದ್ದೇನಹಳ್ಳಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ ಎಂ ವಿಶ್ವೇಶ್ವರಯ್ಯನವರ ಲೈಬ್ರರಿಯಲ್ಲಿ ಈ ದಿವಸ ಬೇಸಿಗೆ ಮಕ್ಕಳ ಶಿಬಿರ ಅಂತಕ್ಕಂಥ ಒಂದು ಕಾನೂನಿನ ಅರಿವಿನ ಕಾರ್ಯಕ್ರಮವನ್ನು ಇವತ್ತು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಹಾಗೂ ನಮ್ಮ ಲೈಬ್ರರಿಯನ್ ಆಗಿರ್ತಕ್ಕಂಥ ಅಶ್ವಥ್ರವರು ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದರು. ನನ್ನ ಕಾನೂನಿನ ಮಕ್ಕಳಿಗೆ ವಿಶೇಷವಾಗಿ ಕಾನೂನಿನ ಅರಿವಿನ ಬಗ್ಗೆ ತಿಳುವಳಿಕೆ ನೀಡಬೇಕು ಅಂತೇಳ್ಬಿಟ್ಟು ಕೇಳಿಕೊಂಡಾಗ ನಾನು ಬಂದು ಸಾಕಷ್ಟು ವಿಚಾರಗಳನ್ನು ಮಕ್ಕಳ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಮತ್ತು ದೇಶದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ವಿಶೇಷವಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ ಮಕ್ಕಳು ಎಲ್ಲೋ ಒಂದು ಕಡೆ ಮಕ್ಕಳಾಗಿ ಬದುಕಬೇಕಾಗ್ತದೆ ಮತ್ತು ಅವ್ರನ್ನ ಸ್ವಾತಂತ್ರ್ಯವಾಗಿ ನಾವು ಬಿಟ್ಬಿಡಬೇಕಾಗ್ತದೆ. ಇವತ್ತು ಅವ್ರನ್ನ ಎಲ್ಲೋ ಒಂದು ಕಡೆ ನಾವು ಇಕ್ಕಟ್ಟಿಗೆ ಸಿಲಿಸ್ತಕ್ಕಂಥದ್ದು, ಒತ್ತಡಗಳಾಗ್ತಕ್ಕಂಥದ್ದು ಇವತ್ತಿನ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಎಲ್ಲೋ ಒಂದು ಕಡೆ ಮುಂದೆ ಬರೋದಕ್ಕೆ ನಾವು ಇವತ್ತು ಎಲ್ಲೋ ಒಂದು ಕಡೆ ಮಗು ಚೆನ್ನಾಗಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಂದೆ ತಾಯಿಗಳು, ಪೋಷಕರು ಮತ್ತು ಟೀಚರ್ಸು ಅವ್ರನ್ನ ಒತ್ತಡಕ್ಕೆ ಸಿಲುಕಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾನು ಹೇಳ್ತಕ್ಕಂಥದ್ದು ಆ ಒತ್ತಡಕ್ಕೆ ಸಿಲುಕಿಸೋ ಬದಲು ಪ್ರೀತಿಯಿಂದ ಅವ್ರಿಗೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಮತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಬಗ್ಗೆ ನಾವು ಈ ರೀತಿ ಅವರು ಬದುಕಿದ್ರು, ಬಾಳಿದ್ರು, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ಲು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಕಷ್ಟಪಟ್ಟು ಈ ದೇಶಕ್ಕೆ, ಈ ಪ್ರಪಂಚದ ಒಂದು ಮೇರು ಗಣ್ಯ ವ್ಯಕ್ತಿಯಾಗಿ ನಿಂತರು ಅಂತಕ್ಕಂಥದ್ದನ್ನು ನಾವೆಲ್ಲನೂ ಕೂಡ ನೋಡಲೇಬೇಕಾಗಿದೆ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು. ಈ ರೀತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಅವರು ಯಾವ ರೀತಿ ಈ ದೇಶಕ್ಕೆ ಸೇವೆಯನ್ನು ನೀಡಿದ್ದಾರೆ, ಇದನ್ನು ಇನ್ನೂ ಎಷ್ಟೋ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥವ್ರು, ಇವತ್ತು ಪ್ರಾಮಾಣಿಕತೆಯನ್ನು, ದಕ್ಷತೆಯನ್ನು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಇವತ್ತು ನಾವು ಮಕ್ಕಳಲ್ಲಿ ಅರಿವು ಮೂಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಒಳ್ಳೆ ಸಾಧನೆಗಳು ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿಯಲ್ಲ. ಇವತ್ತು ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಏನಾಗ್ತಾ ಇದೆ ಅಂದರೆ ಇವತ್ತು ಮಕ್ಕಳನ್ನ ನಾನು ಆಗಲೇ ಹೇಳ್ದಂಗೆ ಅವ್ರನ್ನ ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ನಾವು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಒಂದು ಕಡೆ ಕಾನೂನಿನ ಅಡಿಯಲ್ಲಿ ಇವತ್ತು ಸರ್ಕಾರಗಳು, ಅದು ಭಾರತ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಸಾಕಷ್ಟು ಮಕ್ಕಳಿಗೋಸ್ಕರ ಇವತ್ತು ಕಾನೂನುಗಳನ್ನು ರೂಪಿಸಿದೆ. ಅದನ್ನು ಈಗಾಗಲೇ ನಾನು ಎಲ್ಲರೂ ಮಕ್ಕಳಿಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇವತ್ತು ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಅವರು ಯಾವ ರೀತಿ ವಿಕಸನ ಅಂದರೆ ಅಭಿವೃದ್ಧಿ ಹೊಂದಬೇಕು ಮಕ್ಕಳು, ಮತ್ತು ಅವ್ರಿಗೇನಾದರೂ ತೊಂದರೆಗಳಾದಾಗ ಯಾವ ರೀತಿ ಸರ್ಕಾರಗಳಿರ್ಬೋದು ಅಥವಾ ತಂದೆ ತಾಯಿಗಳಿರ್ಬೋದು, ಪೋಷಕರಿರ್ಬೋದು, ಟೀಚರ್ಸ್ ಇರ್ಬೋದು, ಅವ್ರಿಗೆ ಯಾವ ರೀತಿ ನಾವು ರಕ್ಷಣೆ ನಿಂತ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾನು ತಿಳುವಳಿಕೆ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇವತ್ತು ಬಾಲ್ಯ ವಿವಾಹ ಕಾಯ್ದೆ ಇವತ್ತು ಎಲ್ಲೋ ಒಂದು ಕಡೆ ಮಕ್ಕಳು ಒಂದು 18 ವರ್ಷನೂ ಕೂಡ ತುಂಬಿರಲ್ಲ, ಪೋಷಕರು ಅಥವಾ ತಂದೆ ತಾಯಿಗಳು ಅಥವಾ ಇನ್ಯಾವುದೋ ಒಂದು ಒತ್ತಡಗಳಿಗೆ ಮಣಿದು ಇವತ್ತು ಮದುವೆಗಳನ್ನು ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಶಿಕ್ಷಾರ್ಹ ಅಪರಾಧ. ಅದು ಇವತ್ತೂ ಕೂಡ ನಾವು ಕಣ್ಣು ಮುಂದ್ಗಡೆ ನಾವು ನೋಡ್ತಾ ಇದ್ವಿ. ನಿಜವಾಗ್ಲೂ ಕೂಡ ದುರದೃಷ್ಟಕರ. ಇಷ್ಟು ನಾವು ಟೆಕ್ನಾಲಜಿಯಲ್ಲಿ ಇಷ್ಟು ವಿದ್ಯಾವಂತರಾಗಿದ್ದೀವಿ, ಟೆಕ್ನಾಲಜಿಯಲ್ಲಿದೆ, ಅಭಿವೃದ್ಧಿ ಪಥದಲ್ಲಿ ಇದ್ದೀವಿ ಅಂದ್ರೂ ಸಹಿತ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು, ಅವ್ರಿಗೆ ವಯಸ್ಸು ಬರದೇ ಇರತಕ್ಕಂಥ ಹೆಣ್ಣು ಮಕ್ಕಳನ್ನು ಇವತ್ತು ಮದುವೆ ಮಾಡೋದ್ರಿಂದ ಅವರು ದೈಹಿಕವಾಗಿ, ಮಾನಸಿಕವಾಗಿ ಕ್ಷೀಣಿಸೋದ್ರ ಜೊತೆಗೆ ಅವರ
ಈ ದೇಶದ ಒಂದು ಕನಸಾಗಿ ಏನೋ ಒಂದು ಸಾಧನೆ ಮಾಡಬೇಕಂತಕ್ಕಂಥದ್ದನ್ನು ಕೂಡ ದೊಡ್ಡ ಪೆಟ್ಟು ಬೀಳ್ತದೆ ಆ ಮಕ್ಕಳಿಗೆ. ಹಾಗಾಗಿ ದಯವಿಟ್ಟು ಕೂಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಯಾರನ್ನು ಕೂಡ ಕಾನೂನು ಇರೋದ್ರಿಂದ ಮತ್ತು ಮಕ್ಕಳ ಭವಿಷ್ಯತ್ತಿಗಾಗಿ ದಯವಿಟ್ಟು ಕೂಡ ಯಾರನ್ನು ನೀವು ಮದುವೆಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಎಲ್ಲರ ಮೇಲೂ ಕೂಡ ಕ್ರಮ ಆಗ್ತಕ್ಕಂಥ ಕೆಲಸ ಆಗ್ತದೆ. ಆಯಿತು. ಮತ್ತು ಬಾಲ ನ್ಯಾಯ ಮಂಡಳಿ ಅಂತ ಬಿಟ್ಟು ಇದೆ. ಇವತ್ತು ಮಕ್ಕಳು ಗೊತ್ತಿಲ್ಲದ್ರೆ ಏನಾದರೂ ಅಚಾತುರ್ಯವಾಗಿ ಏನಾದರೂ ನಡ್ಕೊಂಡ್ರೆ ಅವ್ರನ್ನ ಅಪರಾಧಿಗಳು ಅಂತ ಕರೆಯಲ್ಲ ನಾವು. ಅವ್ರನ್ನ ನಾವು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿರೋರು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರ ಮೇಲೂ ಕೂಡ ಕ್ರಮ ಆಗ್ತಕ್ಕಂಥ ಕೆಲಸ ಮತ್ತು ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಕಾನೂನಲ್ಲಿ ಇದೆ. ಈ ರೀತಿಯಾಗಿ ಹೇಳ್ತಾ ಹೋದರೆ ಸಾಕಷ್ಟು. ಆಮೇಲೆ ವಿಶೇಷವಾಗಿ ಇವತ್ತು ಮೊಬೈಲ್ನ ಎಲ್ಲೋ ಒಂದು ಕಡೆ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮಕ್ಕಳಿಗೆ ತಂದೆ ತಾಯಿಗಳು ಕೊಟ್ಟು ಇವತ್ತು ಅವ್ರನ್ನ ಅಡ್ಡದಾರಿ ಇಡಿಸ್ತಕ್ಕಂಥ ಕೆಲಸ ಇವತ್ತು ತಂದೆ ತಾಯಿಗಳು ಪೋಷಕರು ಮಾಡ್ತಾ ಇದ್ದಾರೆ. ದಯವಿಟ್ಟು ಕೂಡ ಮೊಬೈಲನ್ನು 20 ನಿಮಿಷಗಳು ಮಾತ್ರ ಕೊಡಿ. ಮೊಬೈಲ್ನ ಏನಾದರೂ ಒಂದು ಒಳ್ಳೆಯದನ್ನು ನೋಡೋದಕ್ಕೋಸ್ಕರ. ಹಾಗಾಗಿ ಇವತ್ತು ರೀಲ್ಸ್ ನೋಡಿಕೊಂಡು, ಇವತ್ತು ಬೊಂಬೆಗಳು ನೋಡಿಕೊಂಡು, ಅವು ನೋಡಿಕೊಂಡು ಇವು ನೋಡಿಕೊಂಡು ಅವ್ರಿಗೆ ಮಾನಸಿಕವಾಗಿ ದೈಹಿಕವಾಗಿ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಇವತ್ತು ಅವ್ರಿಗೆ ಬೆಳವಣಿಗೆ ಆಗೋದಕ್ಕೆ ಮಾತ್ರ ಮೊಬೈಲ್ ಕೊಡಿ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಕಣ್ಣಿಗೆ ಎಫೆಕ್ಟ್ ಆಗ್ತದೆ ಮೊಬೈಲ್ ನೋಡೋದ್ರಿಂದ, ಬ್ರೈನ್ಗೆ ಎಫೆಕ್ಟ್ ಆಗ್ತದೆ ಮೊಬೈಲ್ ನೋಡೋದ್ರಿಂದ, ಈ ರೀತಿ ಮತ್ತೆ ದೇಹಕ್ಕೂ ಕೂಡ ಎಂಟೈರ್ ಬಾಡಿಗೂ ಕೂಡ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತದೆ ಮೊಬೈಲ್ ನೋಡೋದ್ರಿಂದ. ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಕ್ಟಿವಿಟೀಸಲ್ಲಿ ಭಾಗವಹಿಸೋದಕ್ಕೆ ತಂದೆ ತಾಯಿಗಳು ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಅಚ್ಚುಕಟ್ಟಾಗಿ ನನಗೆ ತಿಳಿದ ಹಾಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ. ಮಕ್ಕಳು ಕೂಡ ಅದೇ ರೀತಿ ಶ್ರದ್ಧಾಭಕ್ತಿಯಿಂದ ಕೇಳಿದರೆ ಅವ್ರಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ದೇಶದ ಮುಂದಿನ ಭವಿಷ್ಯತ್ನ ಅಡಿಪಾಯದ ವ್ಯಕ್ತಿಗಳಾಗಿ ಈ ದೇಶವನ್ನು ಮುನ್ನಡೆಸೋ ನಿಟ್ಟಿನಲ್ಲಿ ಮಕ್ಕಳು ಉಜ್ವಲಗೊಳ್ಳಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಶಿಸ್ತೀನಿ. ಎಂದಿನ ಮಕ್ಕಳು ನಾಳೆಯ ದೇಶದ ಭವಿಷ್ಯ. ಅವರಿಗೆ ಕಾನೂನಿನ ಬಗ್ಗೆ ತಿಳುವಳಿಕೆ ಇದ್ದರೆ ಅವರು ಸರಿಯಾದ ದಾರಿಯಲ್ಲಿ ನಡೀತಾರೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಹಲವಾರು ಪ್ರಮುಖರು ಭಾಗವಹಿಸಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರು. ಎಂದಿನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳ ಬೆಳವಣಿಗೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದರ ಬಗ್ಗೆ ಸಹ ಸಲಹೆಗಳನ್ನು ನೀಡಲಾಯಿತು. ಮಕ್ಕಳಲ್ಲಿ ಕಾನೂನು ಅರಿವು ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಉತ್ತಮ ಬದಲಾವಣೆಗೆ ಕಾರಣವಾಗ್ತವೆ ಅನ್ನೋದು ಭಾಗವಹಿಸಿದವರ ಅಭಿಪ್ರಾಯ.